ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 15. ಸನಿಹಾ ಸಿದ್ಧಾಂತ್ ಅನಿರೀಕ್ಷಿತ ಭೇಟಿ. ನಿಮ್ಮ ಹುಡುಗಿ ತುಂಬ ಕೋಪಿಸ್ಕೊಂಡಿದ್ದಾಳೆ. ನಿಮಗೆ ಇದೆಲ್ಲ ಹೊಸತು ಅನಿಸುತ್ತೆ. ಇನ್ನು ಮುಂದೆ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಣ್ಣು ನಾನು ತಗೊಂಡು ಹೋಗ್ತೀನಿ, ಸ್ವೀಟ್ ನಿಮ್ಮ ಹುಡುಗಿಗೆ ಕೊಡಿ, ಬೇಗ ರಾಜಿ ಆದರೂ ಆಗಬಹುದು, ಹೇಳಿದಳು ಸಾರಿಕಾ. ಸಿದ್ಧಾಂತ್ ಸನಿಹಾಳನ್ನು ಭೇಟಿಯಾಗಲು ಮುಖ್ಯ ಉದ್ದೇಶವೇನು? ಭಾವ ಬಂದರು ಅನಿಸುತ್ತೆ, ಹೋಗಿ ಬಾಗಿಲು ತೆರಿ, ಹೇಳಿದಳು ಸಾರಿಕಾ. ಸನಿಹಾ ಬಾಗಿಲು ತೆಗೆದಾಗ ಬಾಗಿಲ ಮುಂದಿದ್ದ ವ್ಯಕ್ತಿಯನ್ನು ಕಂಡು ಸಖೇದ ಆಶ್ಚರ್ಯವಾಗಿತ್ತು ಸನಿಹಾಗೆ. ಒಂದು ಕ್ಷಣ ಅವಳಿಗೆ ಏನು ಹೇಳಬೇಕೆಂದು ತೋಚದೆ ಹಾಗೆ ನಿಂತು ಬಿಟ್ಟಿದ್ದಳು. ಸಿದ್ಧಾಂತ್ನನ್ನು ನೋಡುತ್ತಲೇ ಅವಳ ಕಣ್ಣುಗಳು ಮಿಂಚಿದವು. ಹೃದಯದ ಬಡಿತ ಏರುಪೇರಾಯಿತು. ಅದನ್ನು ತಹಬದಿಗೆ ತರಲು ಸಾಧ್ಯವೇ ಆಗುತ್ತಿಲ್ಲ. ಅವಳ ಮನಸ್ಸಲ್ಲಿದ್ದವನು ಕಣ್ಣ ಮುಂದೆ ಸಾಕಾರಗೊಂಡಿದ್ದ. ಅವನು ತನ್ನ ಎದುರು ನಿಂತಿದ್ದ ಮನದನ್ನೆಯನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ. ಸಿದ್ಧಾಂತ್ನನ್ನು ಭೇಟಿಯಾಗಲು ಸಾಧ್ಯವೇ ಇಲ್ಲ ಎಂದು ಗೆಳತಿ ಬಳಿ ಹೇಳಿದ್ದಳಲ್ಲ, ಅಂದರೆ ತನ್ನನ್ನು ನೋಡಲು ಅವನು ತನ್ನಷ್ಟೇ ಹಂಬಲಿಸುತ್ತಿದ್ದಾನೆ. ಸಿದ್ಧಾಂತ್ ಅದು ತನ್ನ ಅಕ್ಕನ ಮನೆಯಲ್ಲಿ ಇಷ್ಟು ಹೊತ್ತಿನಲ್ಲಿ ಅವನು ಇಲ್ಲಿಗೆ ಬರಬಹುದೆಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲವಲ್ಲ. ಹಾಗಾದರೆ ತಮ್ಮಿಬ್ಬರ ಈ ಭೇಟಿಗೆ ಪ್ಲಾನ್ ಮಾಡಿದವರಾರು? ಸಿದ್ಧಾಂತ, ಅಕ್ಕನ, ಭಾವನ? ಗೊತ್ತಾಗುತ್ತಿಲ್ಲ ಸನಿಹಾಗೆ. ದೇವರು ಪ್ರತ್ಯಕ್ಷವಾಗಿ ನಿನಗೇನು ಬರಬೇಕೆಂದು ಕೇಳಿದರೂ ಇಷ್ಟು ಸಂತೋಷವಾಗುತ್ತಿರಲಿಲ್ಲವೇನೋ ಸನಿಹಾಗೆ. ಅಷ್ಟು ಸಂತೋಷವಾಗಿ ಬಿಟ್ಟಿತ್ತು. ಒಂದು ಕ್ಷಣ ಅವಳಿಗೆ ಏನೆಂದು ಹೇಳಬೇಕೆಂದು ತೋಚದೆ ಪ್ರತಿಮೆಯಂತೆ ನಿಂತು ಬಿಟ್ಟಿದ್ದಳು. ಅಷ್ಟರಲ್ಲಿ ಒಳಗಿಂದ ಸಾರಿಕಾ, ಸಾನು, ಭಾವ ಬಂದ್ರ, ಒಳಗೆ ಕರೆಯಲ್ವಾ ಎಂದು ಹೇಳಿದಾಗ ತಾನು ನಿಂತಲ್ಲಿಂದ ಜರುಗಿ ಸಿದ್ಧಾಂತ್ಗೆ ಒಳಗೆ ಬರಲು ಜಾಗ ಮಾಡಿಕೊಟ್ಟಳು ಸನಿಹಾ. ವಾಟ್ ಎ ಸರ್ಪ್ರೈಸ್ ಸಿದ್ಧಾಂತ್ ಎಂದು ಹೇಳುವಾಗ ಸಂತೋಷ, ದುಃಖ ಎಲ್ಲವೂ ಒಟ್ಟಿಗೆ ಬಂದು ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಬನ್ನಿ ಬನ್ನಿ ಭಾವ, ನಮ್ಮ ಹುಡುಗಿ ಇನ್ನೂ ಶಾಕ್ನಿಂದ ಹೊರಗೆ ಬಂದಿಲ್ಲ. ಮನೆಗೆ ಬಂದವರನ್ನು ಹೊರಗೆ ನಿಲ್ಲಿಸುವ ಉದ್ದೇಶವಂತೂ ಅವಳಿಗೆ ಇಲ್ಲ, ಅಲ್ವೇನೆ ಸಾನು? ಬಳಿಕ ತಂಗಿಯತ್ತ ತಿರುಗಿ ಹೇಳಿದಳು. ಸಾನು, ಹೇಗಿತ್ತು ಸರ್ಪ್ರೈಸ್? ಹಿಂದಿನಿಂದ ಬಂದ ಸಾರಿಕಾ ತಂಗಿಯನ್ನು ಕೇಳಿದ್ದಳು. ಅಷ್ಟರಲ್ಲಿ ಸಾವರಿಸಿಕೊಂಡ ಸನಿಹಾ, ಸಾರಿ ಸಿದ್ಧಾಂತ್, ನನಗೆ ನಿಮ್ಮಲ್ಲಲ್ಲ ಇವಳ ಮೇಲೆ ಕೋಪ. ಇವತ್ತು ಇವಳ ವರ್ತನೆಯಲ್ಲಿ ವ್ಯತ್ಯಾಸ ಕಂಡು ಆವಾಗಿಂದ ಕೇಳ್ತಾ ಇದ್ದೀನಿ, ಮನೆಗೆ ಯಾರಾದರೂ ಬರ್ತಾ ಇದ್ದಾರಾ ಅಂತ. ಇಲ್ಲ ಅಂದ್ಲು. ಬಳಿಕ ಅಕ್ಕನತ್ತ ತಿರುಗಿ, ನನ್ನ ಹತ್ರ ಭಾವ ಬಂದರು ಬಾಗಿಲು ತೆಗಿ ಅಂತ ಹೇಳಿದೆ. ಇದರಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದೀರಿ? ಅವರ ಹತ್ರ ಯಾರ ಹತ್ರನೂ ನಾನು ಮಾತೇ ಆಡಲ್ಲ ಎಂದು ಮುನಿಸಿಕೊಂಡು ಹೇಳಿದಳು ಸನಿಹಾ. ಸಾರಿ ಸನಿಹಾ, ನಿನ್ನನ್ನು ಇಲ್ಲಿ ಕರೆಸಿಕೊಳ್ಬೇಕಾದ್ರೆ ನಾವೊಂದು ನಾಟಕ ಮಾಡಲೇಬೇಕಾಯಿತು. ನನಗೆ ಗೊತ್ತು, ನಿನ್ನನ್ನು ಮೀಟ್ ಮಾಡಲೇಬೇಕಾಗಿತ್ತು. ಅದಕ್ಕೂ ಒಂದು ಕಾರಣ ಇದೆ. ಇದರಲ್ಲಿ ನಿಮ್ಮ ಅಕ್ಕನ ಪಾತ್ರ ಏನೂ ಇಲ್ಲ. ಪಾಪ, ಅವರ ಮೇಲೆ ನೀನು ಕೋಪಿಸ್ಕೊಳ್ಬೇಡ. ನಿನ್ನ ಕೋಪ ಏನಿದ್ರು ನನ್ನ ಮೇಲೆ ತೀರಿಸ್ಕೊ, ಹೇಳಿದ ಸಿದ್ಧಾಂತ್. ಹಾಗಾದರೆ ಇದು ನಿಮ್ಮದ ಪ್ಲಾನ್? ನಾನು ನಿಮ್ಮ ಹತ್ರ ಮಾತೇ ಆಡಲ್ಲ. ತಂಗಿ ಗಂಡನ್ನ ಭಾವ ಅಂತಲ್ಲದೆ ಇನ್ನೇನಂತ ಕರಿಬೇಕು? ನಾನು ನನ್ನ ಗಂಡ ಬರ್ತಾರೆ ಅಥವಾ ನಿನ್ನ ಭಾವ ಬರ್ತಾ ಇದ್ದಾರೆ ಅಂತ ಹೇಳಿದ್ದಲ್ಲವಲ್ಲ. ಇವರು ನನಗೇನಾಗಬೇಕು ಅದನ್ನು ಹೇಳಿದ್ದೆ. ನೀನದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಅದು ನನ್ನ ತಪ್ಪ. ಸಾರಿಕಾ ಸಿದ್ಧಾಂತ್ನನ್ನು ಭಾವ ಎಂದು ಕರೆಯುತ್ತಿದ್ದಳು. ತನ್ನ ಸ್ವಂತ ಸೋದರನಂತೆ ಪ್ರೀತಿಸುತ್ತಿದ್ದಳು. ಇದನ್ನೆಲ್ಲ ಕಂಡು ಸಿದ್ಧಾಂತ್ ಹೃದಯ ತುಂಬಿ ಬಂದಿತ್ತು. ಅವನ ಕಣ್ಣಲ್ಲಿ ಅವಳಿಗೆ ತನ್ನ ಧನ್ಯವಾದಗಳನ್ನರ್ಪಿಸಿದ್ದ. ನಿಮ್ಮ ಪ್ರೀತಿಗೆ ಆಭಾರಿಯಾಗಿದ್ದೇನೆ, ಹೇಳಿದ ಸಿದ್ಧಾಂತ್. ಅದೆಲ್ಲ ಬರೀ ಮಾತಲ್ಲಿ ಹೇಳಿದರೆ ಸಾಲದು. ಆಗಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಆದರೆ ಮಾತ್ರ ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಗೋದು. ನಾವು ಬಡವರಿರಬಹುದು, ಆದರೆ ನಮ್ಮಲ್ಲಿ ಪ್ರೀತಿಸುವ ಹೃದಯವಿದೆ, ಹೇಳಿದಳು ಸಾರಿಕಾ. ಸನಿಹಾ ಅಕ್ಕನಿಗೆ ಉತ್ತರಿಸದೆ ಸಿದ್ಧಾಂತ್ನತ್ತ ತಿರುಗಿ ಹೇಳಿದಳು. ನಿಮಗಾಗ ಈ ವಿಷಯ ನನಗೆ ತಿಳಿಸಬಹುದಾಗಿತ್ತು ಅಲ್ವಾ? ಯಾಕೆ ಹೇಳಲಿಲ್ಲ? ಹೌದು, ಅವನಿಗೆ ಹೇಳಬಹುದಾಗಿತ್ತು. ಆದರೆ ಅನಿರೀಕ್ಷಿತವಾಗಿ ಅವನನ್ನು ಅಲ್ಲಿ ಕಂಡಾಗ ಅವಳ ಮುಖದಲ್ಲಾಗುವ ಸಂತೋಷವನ್ನು ನೋಡುವ ಆಸೆಯಿತ್ತು ಸಿದ್ಧಾಂತ್ಗೆ. ಅವನು ಉತ್ತರಿಸಲಿಲ್ಲ. ನಾನಾಗ ನಿಮಗೆ ಮೆಸೇಜ್ ಮಾಡಿದ್ದೆ, ನೀವದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಬ್ಯುಸಿಯಾಗಿದ್ರೇನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತೆ ಭಾವ ಎಲ್ಲಿ? ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಹೇಗೆ? ಸಂದೀಪ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವಳು ಮುನಿಸಿಕೊಂಡು ಹೊರಟಾಗ ಸಾರಿಕಾ ಸಿದ್ಧಾಂತ್ ಬಳಿ ಹೇಳಿದಳು. ನೋಡಿ ಭಾವ, ನಿಮ್ಮ ಹುಡುಗಿ ಮುನಿಸಿಕೊಂಡಿದ್ದಾಳೆ. ಅವಳನ್ನು ಸಮಾಧಾನ ಪಡಿಸ್ತಾ ಇರಿ. ನಿಮಗೆ ಕುಡಿಯೋಕೆ ಏನು ಕೊಡಲಿ? ಕಾಫಿ ಆರ್ ಟೀ? ಯಾವುದಾದರೂ ಸರಿ, 5 ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ. ಇಷ್ಟೊತ್ತಲ್ಲಿ ನಾನು ಕಾಫಿ ಟೀ ಏನೂ ಕುಡಿಯಲ್ಲ ಮೇಡಮ್, ನನಗೇನೂ ಬೇಡ, ಥ್ಯಾಂಕ್ ಯು. ಇದನ್ನು ತಗೊಳ್ಳಿ ಎಂದು ತನ್ನ ಕೈಯಲ್ಲಿದ್ದ ಸ್ವೀಟ್ ಬಾಕ್ಸ್ ಮತ್ತು ಹಣ್ಣಿನ ಕವರನ್ನು ಸಾರಿಕಾ ಮುಂದೆ ಹಿಡಿದಿದ್ದ ಸಿದ್ಧಾಂತ್. ಮೊದಲ ಬಾರಿಗೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಏನೂ ಬೇಡ ಅಂದರೆ ಹೇಗೆ? ನೀವು ಏನಾದರೂ ತಗೊಳ್ಳೇಬೇಕು. ನನಗನ್ಸುತ್ತೆ ನೀವು ನನ್ನ ಹತ್ರ ಸಂಕೋಚ ಪಟ್ಕೋತಾ ಇದ್ದೀರಾ ಅಂತ. ನೀವು ನನ್ನ ತಂಗಿ ಗಂಡ ಅಂದಮೇಲೆ ನನಗೆ ಒಡ ಹುಟ್ಟಿದವರ ಹಾಗೇನೆ ಫೀಲ್ ಲೈಕ್ ಹೋಮ್. ಇದು ನಿಮ್ಮ ಮನೆಯೇ ಅಂತ ಅಂದ್ಕೊಳ್ಳಿ.
ನೀವು ಅಷ್ಟು ಹೇಳಿದ ಮೇಲೆ ನಿಮಗೆ ಬೇಜಾರು ಮಾಡೋಕೆ ನನಗೂ ಮನಸ್ಸಿಲ್ಲ. ನಾನು ಟೀ ಕುಡಿಯೋದು, ಸಾರಿಕಾಗೆ ಹೇಳಿದ ಸಿದ್ಧಾಂತ್. ಎಲ್ಲಿ ನಿಮ್ಮಣ್ಣ ದೀಪು ಬಂದಿಲ್ವಾ? ಕಾಣಿಸ್ತಾ ಇಲ್ಲ ಎಂದು ಸಿದ್ಧಾಂತ್ನನ್ನು ಕೇಳಿದಳು ಸಾರಿಕಾ. ನಾವಿಬ್ಬರು ಒಟ್ಟಿಗೆ ಬಂದಿದ್ದು. ಅವರು ಗಾಡಿ ನಿಲ್ಲಿಸ್ತಿರುವಾಗ ಅವರಿಗೊಂದು ಕರೆ ಬಂದಿತ್ತು. ಹೊರಗೆ ಮಾತಾಡ್ತಾ ಇದ್ದಾರೆ. ನನಗೆ ಯಾವಾಗ ಸನಿಹಾನ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು. ಒಂದು ಕ್ಷಣ ಕಾಯೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅನ್ನಿಸ್ತು. ಅದಕ್ಕೆ ಕರೆಗಂಟೆ ಪ್ರೆಸ್ ಮಾಡಿಬಿಟ್ಟೆ ಹೇಳಿದ ಸಿದ್ಧಾಂತ್. ಒಳ್ಳೆಯದಾಯಿತು. ನೀವು ಅಲ್ಲಿ ಹೊರಗೆ ಕಾಯುವ ಬದಲು ಮನೆ ಒಳಗೆ ಬಂದಿದ್ದೇ ಒಳ್ಳೆಯದಾಯಿತು. ಹೊರಗೆ ನಿಂತ ಅವನನ್ನು ಯಾರಾದರೂ ನೋಡಿ ತಂದೆಗೆ ವಿಷಯ ತಿಳಿಸಿದರೆ ಅದು ಅಪಾಯವಲ್ಲವೇ? ಎಲ್ಲರೂ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾರೆಂದು ಸನಿಹಾ ಕೋಪದಿಂದ ರೂಮ್ ಸೇರಿಕೊಂಡು ಬಿಟ್ಟಿದ್ದಳು. ಅವನು ಕೊಟ್ಟಿದ್ದ ಕವರನ್ನು ತಾನು ತೆಗೆದುಕೊಂಡು ಸ್ವೀಟನ್ನು ಮತ್ತೆ ಅವನ ಕೈಯಲ್ಲಿಟ್ಟಳು ಸಾರಿಕಾ. ನಿಮ್ಮ ಹುಡುಗಿ ತುಂಬ ಕೋಪಿಸ್ಕೊಂಡಿದ್ದಾಳೆ. ನಿಮಗೆ ಇದೆಲ್ಲ ಹೊಸತು ಅನಿಸುತ್ತೆ. ಇನ್ಮುಂದೆ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಣ್ಣು ನಾನು ತಗೊಂಡು ಹೋಗ್ತೀನಿ. ಸ್ವೀಟ್ ನಿಮ್ಮ ಹುಡುಗಿಗೆ ಕೊಡಿ. ಬೇಗ ರಾಜಿ ಆದರೂ ಆಗಬಹುದು ಅವನತ್ತ ನೋಡಿ ನಗುತ್ತಾ ಹೇಳಿದಳು ಸಾರಿಕಾ. ಸಿದ್ಧಾಂತ್ ಸ್ವೀಟ್ ಬಾಕ್ಸ್ನೊಂದಿಗೆ ರೂಮಿನ ಬಳಿ ಹೋಗಲು ಅದು ಒಳಗಿನಿಂದ ಲಾಕ್ ಆಗಿತ್ತು. ಸಾನು, ಬಾಗಿಲು ತೆಗಿ. ಸಿದ್ಧಾಂತ್ ನಿಂಗೋಸ್ಕರನೇ ಬಂದಿರೋದು. ಅವರೀಗ ನಿನ್ನತ್ರ ಏನೋ ಮಾತಾಡಬೇಕಂತೆ. ಆಗ ಅಳ್ತಾ ಇದ್ದವಳು ಈಗ ಯಾಕೆ ಹೀಗೆ ಮಾಡ್ತೀಯಾ ತಂಗಿಯನ್ನು ಕೇಳಿದಳು ಸಾರಿಕಾ. ಸನಿಹಾ, ಬಾಗಿಲು ತೆಗೀರಿ. ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಾಗಿತ್ತು. ಬೇಡ ಅಂದರೆ ನಾನು ಹೀಗೆ ಹೊರಟು ಹೋಗ್ತೀನಿ. ಅವನು ಹಾಗೆ ಮಾಡಿದರೂ ಮಾಡಿಯಾನೆ ಎಂದಂದುಕೊಂಡ ಸನಿಹಾ ಹೆಚ್ಚು ಹೇಳಿಸಿಕೊಳ್ಳದೆ ಬಾಗಿಲು ತೆಗೆದಿದ್ದಳು. ಸನಿಹಾ ಅಳುತ್ತಿದ್ದಳೇನೋ. ಅವಳ ಕೆಂಪಡಿದ ಕಣ್ಣುಗಳನ್ನು ಕಾಣುತ್ತಲೇ ಅವನ ಕಣ್ಣುಗಳು ಮೃದುವಾಯಿತು. ಅವಳು ರೂಮ್ನ ಒಳಗೆ ಹೋಗಲು ಸಿದ್ಧಾಂತ್ ಕೂಡ ಅವಳನ್ನು ಹಿಂಬಾಲಿಸಿದ. ಸನಿಹಾ, ಅವನು ಕರೆದರೂ ಅವಳು ತಿರುಗಿ ನೋಡಲಿಲ್ಲ. ನನ್ಮೇಲೆ ಕೋಪನಾ ಎಂದು ಹೇಳುತ್ತಾ ಅವಳನ್ನು ಅನುನಯಿಸತೊಡಗಿದ ಸಿದ್ಧಾಂತ್ ಅವಳ ಮುಖವನ್ನು ತನ್ನತ್ತ ತಿರುಗಿಸಲು ನೋಡಿದ. ಅವಳು ಮುನಿಸಿನಿಂದ ಅವನ ಕೈಯನ್ನು ದೂಡಿದಳು. ಅವನು ಬಲವಂತದಿಂದ ಅವಳ ಮುಖವನ್ನು ತನ್ನತ್ತ ತಿರುಗಿಸಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ, ಒಂದ್ಸಲ ನನ್ನ ಕಣ್ಣುಗಳನ್ನು ನೋಡ್ತಾ ನೀನು ನನ್ನ ಹತ್ತಿರ ಬರಬೇಡ, ಹೊರಟು ಹೋಗು ಅಂತ ಹೇಳು. ಆಮೇಲೆ ನಿನ್ನತ್ರ ಯಾವತ್ತೂ ಬರಲ್ಲ. ಅವಳ ಕಣ್ಣುಗಳು ತುಂಬಲಾರಂಭಿಸಿದವು. ಅವಳಿಂದ ಹಾಗೆ ಹೇಳಲು ಸಾಧ್ಯವಾಗಲಿಲ್ಲ. ಅವಳಿಗೆ ಅರಿವಾಗದಂತೆ ಅವಳು ಅವನನ್ನು ಪ್ರೀತಿಸತೊಡಗಿದ್ದಳಲ್ಲ. ಮಾತಾಡದೆ ಮೌನವಾಗಿ ಕಣ್ಣೀರು ಹಾಕುತ್ತಿರುವ ಪತ್ನಿಯ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಸಿದ್ಧಾಂತ್. ಈಗವಳು ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಸಿದ್ಧಾಂತ್ ಹೇಳಿದ, ನಂಗೊತ್ತು ನೀನು ನನ್ನ ಇಷ್ಟಪಡ್ತೀಯಾ ಅಂತ. ಯಾರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೋ ಅವರು ನಮ್ಮ ಹತ್ರ ಕೋಪಿಸ್ಕೊಳ್ಳೋದು ಜಾಸ್ತಿ. ನನಗೂ ನಿನ್ನೆ ನಿಮ್ಮ ಹತ್ರ ತುಂಬ ಕೋಪ ಬಂದಿತ್ತು. ನಿನ್ನೆ ನನ್ನ ಹತ್ರ ಮಾತಾಡಿರಲಿಲ್ವಲ್ಲ. ಆಮೇಲೆ ನಾನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ. ನಾನು ನಿನ್ನೆ ನಿಮಗೋಸ್ಕರ ಸ್ವೀಟ್ ತಂದಿಟ್ಟು ಕಾಯ್ತಾ ಇದ್ದೆ. ನಿನ್ನೆ ನನಗೆ ಎಷ್ಟು ನಿರಾಸೆಯಾಗಿತ್ತು ಗೊತ್ತಾ ನಿಮಗೆ? ನಿಮಗೋಸ್ಕರ ತಂದಿರುವ ಸ್ವೀಟು ನಿಮಗೇ ಕೊಡಬೇಕು ಅಂತ ಈ ಪ್ಲ್ಯಾನ್ ಮಾಡಿಕೊಂಡೆ. ತಪ್ಪು ಅಂತ ನಿಮಗೆ ಅನ್ನಿಸಿದರೆ ಇನ್ನೊಂದು ಕ್ಷಣನೂ ಇಲ್ಲಿ ನಿಲ್ಲಲ್ಲ, ಹಾಗೆ ಹೋಗ್ತೀನಿ. ಇಲ್ಲಾಂದರೆ ಈ ಸ್ವೀಟ್ ತಗೋಬೇಕು. ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಅವನು ಬಾಗಿಲಿನತ್ತ ಹೊರಟ. ಇನ್ನೇನು ಸಿದ್ಧಾಂತ್ ಹೊರಟು ಹೋಗುತ್ತಾನೆ ಎಂದಾಗ ಓಡಿ ಬಂದು ಹಿಂದಿನಿಂದ ಅವನನ್ನು ತಬ್ಬಿಕೊಂಡಳು ಸನಿಹಾ. ಅವಳ ಕಣ್ಣೀರಿಂದ ಅವನ ಬೆನ್ನು ತೊಯ್ದು ಹೋಯಿತು. 2 ನಿಮಿಷಗಳ ಬಳಿಕ ನೀರು ತುಂಬಿದ ಕಣ್ಣುಗಳಿಂದ ಅವನತ್ತಲೇ ನೋಡುತ್ತಿದ್ದಳು ಸನಿಹಾ. ಚಾಚಿದ ಅವನ ಕೈಯಲ್ಲಿದ್ದ ಸ್ವೀಟ್ ಬಾಕ್ಸ್ನಿಂದ ಒಂದು ತುಂಡು ಸ್ವೀಟ್ ತೆಗೆದು ಅವನ ಬಾಯಿಗೆ ಇಟ್ಟಿದ್ದಳು. ಅವನು ಅರ್ಧ ತಿಂದ ಬಳಿಕ ಅದೇ ತುಂಡನ್ನು ತೆಗೆದು ತಾನು ತಿಂದಳು. ಸಾರಿ, ನಿಮಗೆ ನನ್ನಿಂದ ಬೇಜಾರಾಗಿದ್ದರೆ. ಆದರೆ ನಾನೇನು ಮಾಡಲಿ? ಹೊರಗೆಲ್ಲಾದರೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಇಟ್ಕೊಳ್ಳೋಣ ಅಂದರೆ ಅದಕ್ಕೆ ನೀವೇ ಮನಸ್ಸು ಮಾಡ್ತಾ ಇಲ್ಲ. ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದು ಅಂದ್ಕೊಂಡ ಹಾಗೆ ಆಗಲ್ವಲ್ಲ. ಮೊದಲೇ ಹೇಳಿ ನಿರಾಸೆ ಅನುಭವಿಸುವುದಕ್ಕಿಂತ ಹೇಳದೆ ಸರ್ಪ್ರೈಸ್ ಕೊಡೋದೇ ವಾಸಿ ಅನ್ನಿಸ್ತು ನನಗೆ. ಅದಕ್ಕಾಗಿ ಹೀಗೆ ಮಾಡಿದೆ. ನಿಮ್ಮಕ್ಕ ಬಾವ ಇದಕ್ಕೆ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಅದಕ್ಕಾಗಿ ಮೊದಲು ಹೇಳಲಿಲ್ಲ. ಅವನು ಪರಿಸ್ಥಿತಿಯನ್ನು ಅವಳಿಗೆ ವಿವರಿಸಿದ. ಹಾಗೆ ಹೇಳುತ್ತಾ ತನ್ನ 2 ತೋಳುಗಳನ್ನು ತೆರೆದು ಅವಳನ್ನು ತನ್ನತ್ತ ಬರುವಂತೆ ಕಣ್ಣುಗಳಲ್ಲಿ ಸನ್ನೆ ಮಾಡಿದ. ಅವಳಿಗೂ ಪರಿಸ್ಥಿತಿಯ ಅರಿವಿತ್ತಲ್ಲ. ಅವರಿಬ್ಬರಿಗೂ ಒಟ್ಟಿಗೆ ಇರಲು ಸಾಧ್ಯವಾಗುತ್ತಿಲ್ಲ. ಅಂತಹ ಸಂದರ್ಭವೇ ಅಪರೂಪ. ಅದನ್ನು ವ್ಯರ್ಥ ಮಾಡುವ ಮನಸ್ಸಾಗಲಿಲ್ಲ ಸನಿಹಾಗೆ. ಮತ್ತೊಂದು ಕ್ಷಣವೂ ವ್ಯರ್ಥ ಮಾಡದೆ ಅವನ ತೆರೆದ ಬಾಹುಗಳೊಳಗೆ ಹೋಗಿ ಸೇರಿಕೊಂಡಳು ಸನಿಹಾ. ಅವರಿಬ್ಬರಿಗೂ ಮಾತು ಬೇಕೆನಿಸಲಿಲ್ಲ. ಮೌನ ತುಂಬ ಹಿತವಾಗಿತ್ತು. ಮೊದಲ ಬಾರಿಗೆ ಅವನ ಸುರಕ್ಷಿತವಾದ ಬಲಿಷ್ಠ ಬಾಹುಗಳೊಳಗೆ ಸೇರಿಕೊಂಡು ನೆಮ್ಮದಿಯಿಂದ ಕಣ್ಣುಮುಚ್ಚಿ ಅವನ ಎದೆಗೆ ಒರಗಿಕೊಂಡು ಬಿಟ್ಟಿದ್ದಳು ಸನಿಹಾ. ಅವರಿಬ್ಬರ ಹೃದಯಗಳೇ ಪರಸ್ಪರ ಮಾತಾಡಿಕೊಳ್ಳುತ್ತಿತ್ತು. ಅಷ್ಟರಲ್ಲಿ ಸಿದ್ಧಾಂತ್ಗೆ ಕುಡಿಯಲೆಂದು ಟೀ ರೆಡಿ ಮಾಡಿದ್ದಳು ಸಾರಿಕಾ. ಕೋಪ ತಾಪ ಎಲ್ಲ ಕಡಿಮೆ ಆಯಿತಾ?
ಅಥವಾ ಇನ್ನೂ ಇದೆಯಾ? ಟೀ ರೆಡಿಯಾಗಿದೆ ಸಾನು, ಟೀ ತಗೊಂಡು ಹೋಗ್ತೀಯಾ? ಅವರಿಬ್ಬರ ಏಕಾಂತಕ್ಕೆ ಅಡ್ಡಿಯಾಗುವುದು ಬೇಡ ಎಂದು ಸಾರಿಕಾ ಹೊರಗಿನಿಂದಲೇ ತಂಗಿಯನ್ನು ಕೂಗಿದಳು. ಸಿದ್ಧಾಂತ್ ಕೂಡ ಸನಿಹಾ ಜೊತೆ ರೂಮಿನಿಂದ ಹೊರಗೆ ಬಂದಿದ್ದ. ಅಷ್ಟರಲ್ಲಿ ಸಂದೀಪ್ ಕೂಡ ಮನೆಯೊಳಗೆ ಬಂದಾಗಿತ್ತು. ನಿನ್ನ ತಂಗಿ ತುಂಬ ಒಳ್ಳೆಯ ಹುಡುಗಿ, ನಿನ್ನ ಹಾಗಲ್ಲ ಅಲ್ವಾ ಸಾನು? ಅವಳ ಕೈಯಲ್ಲಿದ್ದ ಸ್ವೀಟ್ ನೋಡಿ ಸಿದ್ಧಾಂತ್ ಸ್ವೀಟ್ ಕೊಟ್ಟಿದ್ದಕ್ಕೆ ರಾಜಿಯಾಗಿದ್ದ ಎಂದು ಸಂದೀಪ್ ಅವಳನ್ನು ಕೇಳಿದ. ಸನಿಹಾ ಈಗ ಭಾವನ ಬಳಿ, ನೋಡಿ ಭಾವ, ಅಕ್ಕ ಇವತ್ತು ನೀವು ಊರಿಗೆ ಹೋಗ್ತಾ ಇದ್ದೀರಿ ಅಂತ ನನ್ನ ಹತ್ರ ಸುಳ್ಳೇ ಹೇಳಿ ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ. ಭಾವ, ಸಿದ್ಧಾಂತ್ ಇವತ್ತು ಮನೆಗೆ ಬರೋದು ನಿಮಗೆ ಗೊತ್ತಿತ್ತಾ ಅಥವಾ ಇಲ್ವಾ? ಭಾವನನ್ನು ಪ್ರಶ್ನಿಸಿದಳು. ನಿನ್ನ ಪ್ರಶ್ನೆಗೆ ನೋ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ. ಸಾರಿ ಸಾನು, ಹೋಮ್ ಮಿನಿಸ್ಟರನ್ನು ಎದುರು ಹಾಕಿಕೊಳ್ಳೋಕೆ ಆಗುತ್ತಾ? ನಿಮ್ಮಕ್ಕನ ಎದುರು ಹಾಕ್ಕೊಂಡು ನಾನು ಈ ಮನೆಯಲ್ಲಿ ಬದುಕೋಕ್ಕಾಗುತ್ತಾ? ಈ ಬಡಪಾಯಿ ಬದುಕಬೇಕು ಅಂದರೆ ಸುಮ್ಮನಿರೋದೇ ವಾಸಿ, ನಾಟಕೀಯವಾಗಿ ಹೇಳಿದ ಸಂದೀಪ್. ದೀಪು, ಏನು ನಿಮ್ಮ ಮಾತಿನ ಅರ್ಥ? ಸುಮ್ಮನೆ ಇಲ್ಲದೆಲ್ಲ ಹೇಳಬೇಡಿ, ಮತ್ತೆ ಸಿದ್ಧಾಂತ್ ಭಾವ ಅದನ್ನು ಸತ್ಯ ಅಂತಾನೆ ಅನ್ಕೋತಾರೆ. ಬಡಪಾಯಿ ಅಂತೆ ಬಡಪಾಯಿ? ಯಾರು ಬಡಪಾಯಿ? ನನ್ನನ್ನು ಕಂಡ್ರೆ ಅಷ್ಟು ಭಯಪಡುವಂಥದ್ದು ನಾನು ನಿಮ್ಗೇನು ಮಾಡಿದ್ದೀನಿ? ಸಿಟ್ಟಿನಿಂದ ಗಂಡನನ್ನು ಪ್ರಶ್ನಿಸಿದಳು. ಆ ಮಾತೆಲ್ಲ ಈಗ್ಯಾಕೆ? ಅವರಿನ್ನೂ ಈಗ ತಾನೇ ಮದುವೆಯಾಗಿರುವವರು. ಅವರ ಮುಂದೆ ನಾವು ಜಗಳ ಆಡಿದರೆ ಅವರಿಬ್ಬರಿಗೆ ಜಗಳ ಆಡೋಕೆ ಹೇಳ್ಕೊಟ್ಟಂತಾಗುತ್ತೆ. ಗೊತ್ತಿಲ್ಲದೆ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದೀನಿ. ಇನ್ನು ಅಲ್ಲಿಂದ ಏಳುವ ಪ್ರಯತ್ನ ಮಾಡಿದರೆ ನನಗೆ ಅಪಾಯ. ಬಳಿಕ ಸಿದ್ಧಾಂತ ತಿರುಗಿ ನೋಡಿ ನೀವು ಬಂದು ಅಷ್ಟು ಹೊತ್ತಾಯಿತು, ನಿಮ್ಗೇನಾದರೂ ಕೊಟ್ಲಾ? ಅದು ಇಲ್ಲ, ಮಾತಾಡಿಕೊಂಡು ಇಲ್ಲೇ ಬಾಕಿ. ವ್ಯಂಗ್ಯ ಚಿತ್ರಗಳಲ್ಲಿ ಇರುತ್ತಲ್ಲ, ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳು ಮಾತಾಡ್ತಾ ನಿಂತಾಗ ಗಿಡ ಹೋಗಿ ಮರ ಆದರೂ ಅವರ ಮಾತು ನಿಂತೇ ಇರಲ್ಲ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನ್ನ ಹೆಂಡತಿ, ದ ಗ್ರೇಟ್ ಸಾರಿಕಾ ಮೇಡಮ್ ಅವರು ಎಂದು ಹೇಳಿದಾಗ ಸಿಟ್ಟಿನಿಂದ ಅವನತ್ತ ಕಿಡಿನೋಟ ಬೀರಿದಳು ಸಾರಿಕಾ. ನಾನಾಗಲೇ ಅವರನ್ನು ವಿಚಾರಿಸ್ಕೊಂಡಿದ್ದೆ. ಅವರಿಬ್ಬರು ಮಾತಾಡ್ತಿದ್ದಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಲೇಟ್ ಮಾಡಿದೆ. ದೀಪು, ನಿಂಗೆ ನನ್ನ ಆಡದೇ ಇದ್ದರೆ ತಿಂದನ್ನ ಅರಗಲ್ಲ ಅನಿಸುತ್ತೆ. ನೀನು ಆಗ ಏನು ಹೇಳಿದೆ? ಮತ್ತೀಗ ಏನು ಮಾಡ್ತಾ ಇದ್ದೀಯಾ? ಸುಮ್ಮನೆ ನನ್ನ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ. ದೀಪು, ನೀನು ಸ್ವಲ್ಪ ಸುಮ್ಮನಿರು, ಇಲ್ಲಾಂದರೆ ಅಡುಗೆ ಮನೆಯಲ್ಲಿ ನನಗೆ ಸಹಾಯ ಮಾಡೋಕೆ ಬಾ, ಗಂಡನ ಬಳಿ ಹೇಳಿದಳು ಸಾರಿಕಾ. ನೋಡು, ಏನಾದರೂ ಹೇಳಿದರೆ ಈ ಶಿಕ್ಷೆ. ಈಗ ನಾನು ಹೋಗದೇ ಇದ್ದರೆ ಆಯುಧ ತಗೊಂಡು ಬಂದುಬಿಡ್ತಾಳೆ, ಅದಕ್ಕಿಂತ ಹೋಗೋದೇ ವಾಸಿ, ಸಂದೀಪ್ ಅವಳಿಗುತ್ತರಿಸಿದ. ಈಗ ನಿಮಗೆ ಗೊತ್ತಾಯ್ತಲ್ಲ ಸಿದ್ಧಾಂತ್ ಯಾರು ಹೇಗೆ ಅಂತ. ನಾನು ಜಗಳ ಸ್ಟಾರ್ಟ್ ಮಾಡಿರೋದಾ ಅಥವಾ ಇವರೇ ಜಗಳ ತಂದಿಡೋದಾ? ಸಿದ್ಧಾಂತ್ ಯಾರ ಪರವಹಿಸಲು ಹೋಗಲಿಲ್ಲ. ಅವರಿಬ್ಬರ ಮುನಿಸು ಜಗಳ ನೋಡಿ ಸಿದ್ಧಾಂತ್ಗೆ ನಗೆ ಉಕ್ಕಿ ಬಂದಿತ್ತು. ಆದರೂ ತಡೆದುಕೊಂಡ. ಇವತ್ತು ನೀವಿಬ್ಬರು ಇರೋದ್ರಿಂದ ನಾನು ಸೇಫಾಗಿದ್ದೀನಿ, ಇಲ್ಲಾಂದರೆ ನನ್ನ ಕಿವಿ ಅವಳ ಕೈಯಲ್ಲಿರ್ತಾ ಇತ್ತು. ಹೆಂಡತಿ ಕೈಯಲ್ಲಿ ಕಿವಿ ಹಿಂಡಿಸ್ಕೊಂಡು ನನ್ನ ಕಿವಿ ನೋಡಿ ಎಷ್ಟು ಉದ್ದ ಆಗಿಬಿಟ್ಟಿದೆ ಅಂತ. ಅವನು ತನ್ನ ಕಿವಿಯನ್ನು ಅವರಿಬ್ಬರಿಗೂ ತೋರಿಸಿದ. ಸಾರಿಕಾಗೆ ಇಂದು ಅವನೊಂದಿಗೆ ಜಗಳವಾಡುವಷ್ಟು ಸಮಯವಿಲ್ಲ, ಮನಸ್ಸೂ ಇರಲಿಲ್ಲ. ಅಡುಗೆ ಮಾಡಬೇಕಾಗಿತ್ತಲ್ಲ. ಸನಿಹಾ ಮತ್ತು ಸಿದ್ಧಾಂತ್ ಇಬ್ಬರು ಸಾರಿಕಾ ಮತ್ತು ಸಂದೀಪ್ನ ಜಗಳ ನೋಡುತ್ತಿದ್ದರು. ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ. ನಮ್ಮ ಹುಡುಗಿಗೆ ಗಂಡನ್ನ ಬಿಟ್ಟು ದೂರ ಇರೋಕೆ ತುಂಬ ಕಷ್ಟ ಆಗ್ತಾ ಇದೆ. ಸಂಜೆ ಬಂದು ನನ್ನ ಹತ್ರ ಹೇಳ್ಕೊಂಡು ಅಳ್ತಾ ಇದ್ಲು. ನೀವು ಟೀ ಕುಡಿತಾ ರೂಮ್ನಲ್ಲಿ ಮಾತಾಡ್ತೀರಿ, ಇಲ್ಲಾಂದರೆ ನಮ್ಮ ಲೆಕ್ಚರರ್ ಸಾಹೇಬರು ಲೆಕ್ಚರ್ ಕೊಡ್ತಾ ಇರ್ತಾರೆ. ಸಿದ್ಧಾಂತ್, ನೀವು ಮೊದಲು ಸಾನು ಮುಖದಲ್ಲಿ ನಗು ತರಿಸ್ತೀರೋ ಅಥವಾ ನನ್ನ ಅಡಿಗೆ ಕೆಲಸ ಮೊದಲು ಮುಗಿಯುತ್ತೋ ನೋಡೋಣ ಎಂದು ಊಟಕ್ಕೆ ತಯಾರಿ ಮಾಡಲು ಹೊರಟಳು ಸಾರಿಕಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.